ಹೆಚ್ಚಾಗುತ್ತಲೇ ಇದೆ ಮಳೆಯ ಅವಾಂತರ. ಬಾಗಲಕೋಟೆಯಲ್ಲಿ ಮರಣ ಮಳೆಗೆ ಬಾಲಕ ಸಾವನ್ನಪ್ಪಿದ್ದಾನೆ. ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆಗೋಡೆ ಕುಸಿತವಾಗಿ ಬಾಲಕ ಸಾವನ್ನಪ್ಪಿದ್ದಾನೆ. ಮಹಾಲಿಂಗಪುರ ಪಟ್ಟಣದಲ್ಲಿ ನಡೆದಿರುವಂತಹ ಅವಘಡ ಇದು. 11 ವರ್ಷದ ದರ್ಶನ್ ಲಾತೂರ ಮೃತ ಬಾಲಕ. ಶೀಟಿನ ಮನೆಯಲ್ಲಿ ವಾಸವಾಗಿದ್ದಂತಹ ದರ್ಶನ್ ಕುಟುಂಬ ಪಕ್ಕದ ಮನೆಗೋಡೆ ಶೀಟ್ ಮೇಲೆ ಬಿದ್ದ ಪರಿಣಾಮ ಶೀಟ್ ಕೆಳಗೆ ಬಾಲಕ ದರ್ಶನ್ ಸಿಲುಕಾಕೊಂಡಿದ್ದಾನೆ. ಶೀಟ್ ಕೆಳಗೆ ಸಿಲುಕಿ ಬಾಲಕ ದರ್ಶನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಇದ್ದಂತಹ ತಾಯಿ ಹಾಗೂ ಸಹೋದರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆ ಅವಾಂತರ ಒಂದಲ್ಲ ಒಂದು ಸೃಷ್ಟಿ ಮಾಡ್ತಲೇ ಇದೆ. ಇದೀಗ ಮಳೆ ಬಾಲಕನ ಬಲಿ ಪಡೆದುಕೊಂಡಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಶೀಟಿನ ಮನೆಯಲ್ಲಿ ಇದ್ರು. ಈ ಅತಿಯಾದ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಒಮ್ಮೆಲೆ ಶೀಟ್ ಕುಸಿತವಾಗಿದೆ. ಶೀಟ್ ಕೆಳಗೆ ಸಿಲುಕಿ ಬಾಲಕ ದರ್ಶನ್ ಸಾವನ್ನಪ್ಪಿದ್ದಾರೆ. ಇನ್ನು ತಾಯಿ ಸಹೋದರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 11 ವರ್ಷ, ಬಹಳ ದೊಡ್ಡ ವಯಸ್ಸಿನಲ್ಲ, ಪುಟ್ಟ ಬಾಲಕ, 11 ವರ್ಷದ ಬಾಲಕ. ಈ ಅತೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೇಲಿಂದ ಒಂದೇ ರಭಸಕ್ಕೆ ಈ ಶೀಟ್ ಬೀಳುತ್ತೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಮಳೆಯಾಗಿದೆ. ಮತ್ತು ಆ ಫೋರ್ಸ್ ಬಿದ್ದಂತಹ ಫೋರ್ಸಿಗೆ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಅಷ್ಟು ಅತಿ ಹೆಚ್ಚು ಮಳೆಯಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಮಳೆ ಬಾಲಕನನ್ನು ಬಲಿ ಪಡೆದುಕೊಂಡಿದೆ. ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನೂ ಕೂಡ ಅತಿ ಹೆಚ್ಚು ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಹಾಲಿಂಗಪುರ ಪಟ್ಟಣದಲ್ಲಿ ನಡೆದಿರುವಂತಹ ಅವಘಡ. ಮನೆಯಲ್ಲಿ 3 ಜನ ಇದ್ರು ಅಂತ ಕಾಣಿಸುತ್ತೆ. ತಾಯಿ ಮತ್ತು ಸಹೋದರ ಮತ್ತು ದರ್ಶನ್ ಇದ್ರು ಅಂತ ಕಾಣಿಸುತ್ತೆ. ಈ ದರ್ಶನ್ ಅವರು ಸಾವನ್ನಪ್ಪಿದ್ರೆ ಇದೀಗ ತಾಯಿ ಮತ್ತು ಸಹೋದರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇದೀಗ ಮಗನನ್ನ ಕಳೆದುಕೊಂಡು ತಾಯಿಯ ರೋಧನೆ ಮುಗಿಲು ಮುಟ್ಟಿದೆ. ಅಲ್ಲಿ ಬರ್ತಾರೆ ಕಟ್ ಮಾಡ್ಕೊಡ್ತೈತೆ. ಹಳೆ ಮನೆಗಳು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಯಾವಾಗ ಆಗಿರುವಂತಹ ಘಟನೆ ಇದು? ಈಗ ತಾಯಿ ಮತ್ತೆ ಸಹೋದರ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಎಷ್ಟು ಗಂಟೆಗೆ ಆದಂತಹ ಘಟನೆ ಇದು ಅಂತ ಹೇಳಿ. ಬಾಗಲಕೋಟೆ ಜಿಲ್ಲೆ ಏನು ರಬಕಬಂಡಿ ತಾಲೂಕಿನ ಮಾಲಿಂಗಪುರ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮಾಲಿಂಗಪುರ ಪಟ್ಟಣದಲ್ಲಿ ಏನು ಇಡೀ ದಿನ ನಿನ್ನೆ ಬೆಳಗ್ಗೆ ಆರಂಭವಾದಂತಹ ಜಿಟಿ ಮಳೆ ಜಿಲ್ಲೆಯಾದ್ಯಂತ ಕೂಡ ರಾತ್ರಿ ನಸುಕಿನ ವೇಳೆವರೆಗೂ ಕೂಡ ಸುರಿತಾ ಇತ್ತು. ಆದ್ರೆ ಈ ಮಳೆಗೆ ಈಗಾಗಲೇ ಏನಂದ್ರೆ ಈಗ ಮನೆ ಗೋಡೆ ಕುಸಿತಿರುವಂತದ್ದು. ನಿರಂತರ ಮಳೆಯಿಂದಾಗಿ ಈಗಾಗಲೇ ಬಾಲಕ ಕೂಡ ಏನು 11 ವರ್ಷದ ದರ್ಶನ್ ಲಾತೂರನ್ನು ಬಾಲಕ ಈಗ ಏನು ಪಕ್ಕದ ಮನೆ ಗೋಡೆ ಏನು ಪತ್ರಾಸ್ ಮೇಲೆ ಬಿದ್ದು ಆ ಪತ್ರಾಸ್ ಏನು ಅಡಿಯಲ್ಲಿ ಮಲಗಿರುವಂತಹ ಬಾಲಕ 11 ವರ್ಷದ ಬಾಲಕ ದರ್ಶನ್ ಲಾತೂರ್ ಸಾವನ್ನಪ್ಪಿರುವಂತದ್ದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಲ್ಲದೆ ಏನು ಮುತ್ತನದತ್ತ ತಾಯಿ ರೂಪಾ ಮತ್ತು ಸಹೋದರ ಸಿಸಲ್ ಕೂಡ ಅಲ್ಲೇ ಮಲಗಿದ್ರು. ಆದ್ರೆ ನಸುಕಿನ ವೇಳೆಯನ್ನು ಘಟನೆ ಸಂಭವಿಸಿದೆ. ಹೀಗಾಗಿ ಅವರಿಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗುವಂತದ್ದು. ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಶೋಕ್.